ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನಾನು ಮೋಪಿಂಗ್ ಮಾಡ್ತಾಯಿದ್ದೀನಿ, ಅಂದರೆ ನೆಲ ಒರೆಸ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಹೊರಗಡೆ ಎಲ್ಲ ಗುಡಿಸಿ ಒರೆಸಿ ಮೆಟ್ಲೆಲ್ಲ ತೊಳೆದು, ಹಾಗೆ ಬಾಗಿಲೆಲ್ಲ ತೊಳೆದು ತುಳಸಿ ಗಿಡದ ಮುಂದೆ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕೆಲಸ ಹೊರಗಡೆದು ಕಂಪ್ಲೀಟ್ ಆಗಿದೆ. ಈಗ ಒಳಗಡೆ ಎಲ್ಲ ಗುಡಿಸಿ ಈಗ ನಾನು ಎಲ್ಲ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ಒಂದು ಕಡೆಯಿಂದ. ಈಗ ಬಿಸಿಲು ಬೇಗ ಬರೋದ್ರಿಂದ ಫಸ್ಟು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ಮನೆ ಒಳಗಿನ ಕೆಲಸ ಮಾಡ್ತೀನಿ ನಾನು ಯಾವಾಗಲೂ. 8 ಗಂಟೆ ನಂತರ ಹೊರಗಡೆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ಬೇಸಿಗೆ ಅಲ್ವಾ, ಬಿಸಿಲು ಜಾಸ್ತಿ, ಹಾಗಾಗಿ ಬೇಗ ಬೇಗ ಹೊರಗಡೆ ಕೆಲಸ ಮುಗಿಸಿ ಈಗ ನಾನು ಒಳಗಡೆ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಹೊಸದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರ ಚಾರ್ಜಸ್ ಕಟ್ಟಾಗೋದಿಲ್ಲ, ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ. ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ನ ನೀವು ಸೆಲೆಕ್ಟ್ ಮಾಡಿದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಈ ಮೋಪಲ್ಲಿ ನೀಟಾಗಿ ನೆಲ ಒರೆಸ್ಕೊಳ್ಬೋದು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದು ಸ್ಕ್ರಾಚ್ ಬ್ರೈಟಿಂದು ನಾನು ತಗೊಂಡಾಗಲೇ 3 ಇಯರ್ಸ್ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯಾಕಂದರೆ ಇದು ಮೈಕ್ರೋ ಫ್ಯಾಬ್ರಿಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೆಲ ಎಲ್ಲ. ಈಗ ಬೇಸಿಗೆ ಆಗಿರೋದ್ರಿಂದ ತುಂಬಾ ಧೂಳು. ಈಗ ಒಳಗಡೆ ಎಲ್ಲ ನಂದು ಮೋಪಿಂಗ್ ಮಾಡಿದ್ದಾಯಿತು, ನೆಲ ಒರೆಸಿದ್ದಾಯಿತು. ಈಗ ನಾನು ಒಂದು 5 ರಿಂದ 10 ನಿಮಿಷ ಹಾಗೆ ಡ್ರೈ ಆಗೋದಕ್ಕೆ ನೆಲ ಬಿಟ್ಬಿಡ್ತೀನಿ. ಈ ಬಕೆಟ್ ಎಲ್ಲ ತೊಗೊಂಡೋಗಿ ಹೊರಗಡೆ ಇಟ್ಬಿಟ್ಟು ನಾನು ಇದು ಡ್ರೈ ಆಗಬೇಕಲ್ವ ನೆಲ ಎಲ್ಲ. ನಾನು ಯಾವುದೇ ಥರ ಫ್ಯಾನ್ ಹಾಕೋದಿಲ್ಲ, ಹಾಗೆ ಡ್ರೈ ಆಗುತ್ತೆ. ಬೇಸಿಗೆ ಅಲ್ವಾ, ಫ್ಯಾನ್ ಏನು ಬೇಕಾಗೋದಿಲ್ಲ. ಹಾಗೆ ನೆಲ ಎಲ್ಲ ಒಣಗುತ್ತೆ. ಒಂದು 10 ನಿಮಿಷ ಯಾರು ಓಡಾಡಲಿಲ್ಲ ಅಂದರೆ ಅಷ್ಟೇ ನೀಟಾಗಿರುತ್ತೆ ನೆಲ ಎಲ್ಲ ಕ್ಲೀನಾಗಿ. ಈಗ ಕಂಪ್ಲೀಟ್ ಆಯಿತು. ಈಗ ಈ ಬಕೆಟ್ ಎಲ್ಲ ತೊಳೆದ್ಬಿಟ್ಟು ನಾನು ಎತ್ತಿಡ್ತೀನಿ. ಈ ರೀತಿ ಡ್ರೈ ಮಾಡಿ ಎತ್ತಿಡೋದ್ರಿಂದ ಬೇಗ ಒಣಗುತ್ತೆ. ನಾವು ಮೇಲ್ಗಡೆ ಇರೋದ್ರಿಂದ ತುಂಬ ಬಿಸಿಲು ಅನಿಸೋದ್ರಿಂದ, ಶೀಟ್ ಬೇರೆ ಅಲ್ವಾ, ಹೊರಗಡೆದೆಲ್ಲ ಕೆಲಸ ಬೇಗ ಮುಗಿಸಿ ನಾನಿಲ್ಲಿ ಮ್ಯಾಟೆಲ್ಲ ಆಲ್ರೆಡಿ ಕೊಡಬಿಟ್ಟಿದ್ದೆ. ನಾನು ಮತ್ತೊಂದು ಸಲ ಈ ರೀತಿ ಕೊಡ್ತಾ ಇದ್ದೀನಿ ಡಸ್ಟು. ಇದನ್ನೆಲ್ಲ ಒಳಗಡೆ ಎಲ್ಲೆಲ್ಲಿ ಹಾಕಬೇಕು ಮ್ಯಾಟೆಲ್ಲ ಅಲ್ಲಿ ಹಾಕ್ಬಿಡ್ತೀನಿ. ನಂತರ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂಥೇಳಿ. ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ 8-8:30 ಆಗೋಗ್ಬಿಡುತ್ತೆ. ಹೊರಗಡೆ ತುಂಬ ಹೊತ್ತಾಗುತ್ತೆ. ಹೊರಗಡೆ ಎಲ್ಲ ಗುಡಿಸಿ ಒರೆಸಿ ಮೆಟ್ಲೆಲ್ಲ ಗುಡಿಸಿ ಒರೆಸಿ ನಂತರ ಒಳಗಡೆ ಹೋಗಿ ಎಲ್ಲ ಕೆಲಸ ಮಾಡೋ ಹೊತ್ತಿಗೆ ನೋಡಿ ಈಗ 8:30 ಇಂದ 8:45 ಆಗಿದೆ. ನಾನು ಬನ್ನಿ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತೇಳಿ ಒಳಗಡೆ ತೋರಿಸ್ತೀನಿ. ನೋಡಿ, ಇಲ್ಲಿ ತುಳಸಿ ಗಿಡದ ಹತ್ರ ನಾನು ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ದ್ರಾಕ್ಷಿ ಟೈಪ್ ಹಾಕಿದ್ದೀನಿ ಬಳ್ಳಿ. ಹಾಗೆ ಇಲ್ಲಿ ಹೊಸಲ ಪಕ್ಕದಲ್ಲೂ ಈ ರೀತಿ ಹಾಕಿದ್ದೀನಿ ನೋಡಿ. ಈಗ ಒಳಗಡೆ ತೋರಿಸ್ತೀನಿ ಬನ್ನಿ. ಎಲ್ಲ ಕ್ಲೀನ್ ಆಗಿದೆ, ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು. ಇನ್ನು ತಿಂಡಿ ಆಗಬೇಕು ನೋಡಿ. ಮನೆ ಎಲ್ಲ ಒಂದು ರೌಂಡ್ ಕ್ಲೀನ್ ಆದರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಮ್ಯಾಟೆಲ್ಲ ಹಾಕಿದ್ದೀನಿ ಈ ರೀತಿ. ನಾನಿಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ, ಯಾಕೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಹಾಡು ಬರ್ತಾ ಇತ್ತು, ಹಾಗಾಗಿ ಕಾಪಿ ರೇಟಿಂಗ್ ಬರುತ್ತೆ ಅಂಥೇಳಿ ನಾನು ವಾಯ್ಸು ಅಲ್ಲಿ ಮಾತಾಡಿರೋದು, ವಿಡಿಯೋದಲ್ಲಿ ಮಾತಾಡಿರೋದು ನಾನು ಮ್ಯೂಟ್ ಮಾಡಿ ನಾನಿಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ. ಈಗ ಟೈಮ್ ನೋಡಿ 9:15 ನಮ್ಮದು ವಾಚು 10 ನಿಮಿಷ ಮುಂದೆ ಇದೆ. ನಾನು ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ.
ನಾನು ಯಾವಾಗಲೂ ಸ್ನಾನ ಮಧ್ಯಾಹ್ನನೇ ಮಾಡೋದು. ಸೋಲಾರ್ ನೀರಿಂದ ಸ್ನಾನ ಮಾಡೋದ್ರಿಂದ ನೀರು ಕಾಯಬೇಕಲ್ವ, ಹಾಗಾಗಿ 1 ಗಂಟೆ ನಂತರ ಸ್ನಾನ. ಈಗ ಅಡುಗೆ ಮನೆಗೆ ಹೋಗೋಣ, ದೋಸೆ ಮಾಡೋಣ, ನೀರು ದೋಸೆ. ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ನಿಮಗೆ ಶೇರ್ ಮಾಡ್ತೀನಿ. ಈಗ ಅಡುಗೆ ಮನೆಯಲ್ಲಿ ತಿಂಡಿ ಪ್ರಿಪೇರ್ ಮಾಡೋಣ ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಬರೋಣ ಯಾವ ರೀತಿ ನಾನು ದೋಸೆ ಎಲ್ಲ ಹಾಕ್ತೀನಿ ಅಂಥೇಳಿ. ನೀರು ದೋಸೆ ನೋಡಿ, ಇಷ್ಟು ಕೆಲಸ ಎಲ್ಲ ಹೊರಗಡೆದು ಒಳಗಡೆದೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಈಗ ಬೇಸಿಗೆ ಆಗಿರೋದ್ರಿಂದ ನಾನು ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ. ನೋಡಿ, ತುಂಬ ಬೆವರ್ತಾ ಇದ್ದೀನಿ ನಾನು. ಕೆಲಸ ಮಾಡೋದು ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ, ಹಾಗೆ ಬಿಸಿಲು ಇರೋದ್ರಿಂದ ಈ ರೀತಿ ನಾನು ಹೋಗಿ ಈಗ ಮುಖ ತೊಳ್ಕೊಂಡು ನಂತರ ನಾನೀಗ ದೋಸೆ ಮಾಡಲಿಕ್ಕೆ ಅಡುಗೆ ಮನೆಗೆ ಹೋಗ್ತೀನಿ ಫ್ರೆಂಡ್ಸ್. ನಾನು ಈ ಥರ ಎಣ್ಣೆ ಹಾಕಿಟ್ಕೊಳ್ತೀನಿ ಅಡುಗೆ ಮನೆಯಲ್ಲಿ. ನೋಡಿ, ಈ ರೀತಿ ತೆಗೆದ್ಬಿಟ್ಟು ನಾನೀಗ ಬ್ರಷ್ ಡಿಪ್ ಮಾಡಿ ಈ ರೀತಿ ಎಣ್ಣೆ ಹಚ್ಕೊಳ್ಳೋದಕ್ಕೆ ಈ ಥರ ಬಾಟ್ಲಲ್ಲಿ ಎಣ್ಣೆ ಹಾಕಿಟ್ಕೊಳ್ತೀನಿ ನಾನು ಸ್ವಲ್ಪ. ಇದು ಹನಿ ಬಾಟ್ಲು, ಇದರೊಳಗಡೆ ಈ ರೀತಿ ಹಾಕಿ ನಾನು ಹಿಂಗೆ ನೋಡಿ ಈ ರೀತಿ ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ತೀನಿ. ಈಗ ನಾನು ದೋಸೆ ಹಾಕ್ತೀನಿ, ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಹಾಗೆ ಈ ರೀತಿ ಎಣ್ಣೆ ತಗೊಂಡು ಇದೆ ಅಲ್ವಾ, ಈ ರೀತಿ ನಾನು ದೋಸೆ ಹಾಕ್ಲಿಕ್ಕೆ ತಗೊಂಡಿದ್ದೀನಿ. ಈ ರೀತಿ ಹಾಕೋದ್ರಿಂದ ನೀರು ದೋಸೆ ತುಂಬಾನೇ ಚೆನ್ನಾಗಿ ಬಿಡಿ ಬಿಡಿಯಾಗಿರುತ್ತೆ, ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ನಾನು ಈ ರೀತಿ ಒಂದು ತಟ್ಟೆಗೆ ಈ ರೀತಿ ಹಾಕಿದ್ದೀನಿ. ನಾನು ಇದ್ರ ಮೇಲೆ ಆ ದೋಸೆ ತೆಗೆದ್ಬಿಟ್ಟು ಹಾಕ್ತೀನಿ ನೀರು ದೋಸೆ. ನೋಡಿ, ನೀರು ದೋಸೆ ರೆಡಿಯಾಗಿದೆ. ನೋಡಿ, ಈ ರೀತಿ ಹಾಕ್ತೀನಿ ನಾನು ದೋಸೆ. ಒಂದು ಈರುಳ್ಳಿಗೆ ಈ ರೀತಿದು ಒಂದು ಫೋರ್ಕ್ ಸಿಕ್ಸ್ಕೊಂಡಿದ್ದೀನಿ. ಇಲ್ಲಿ ದೋಸೆ ರೆಡಿಯಾಗಿದೆ. ಸ್ಟಾರ್ಟಿಂಗ್ 2 ದೋಸೆ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ, ನಂತರದ ದೋಸೆಗಳೆಲ್ಲ ತುಂಬ ಸಾಫ್ಟಾಗಿ ಬರುತ್ತೆ. ನೀರು ದೋಸೆ ಹಾಗೇನೆ ನೋಡಿ, ಇದು ಸ್ವಲ್ಪ ಗರಿ ಇದೆ. ಇದು ಮೊದಲನೇ ಸಲ ಹಾಕಿರೋದು, ಮತ್ತು 2ನೇದು ಮಾತ್ರ ಹಾಕಿ ಬರುತ್ತೆ, ಬಾಕಿದೆಲ್ಲ ಸ್ಮೂತಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀರು ದೋಸೆಗೆ ನಾನು ಕಾಂಬಿನೇಷನ್ನು ಚೆನ್ನ ಮಸಾಲ ಮಾಡಿದ್ದೀನಿ, ಅದ್ರ ಜೊತೆ ನಾನು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಕುಕಿಂಗ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹಾಗಾಗಿ ನೀವು ಬೇಕು ಅಂದರೆ ಚೆಕ್ ಮಾಡ್ಬೋದು. ಬನ್ನಿ, ಇದನ್ನು ಈಗ ನಾನು ನಮ್ಮ ಮನೆಯವ್ರಿಗೆ ಕೊಟ್ಬರ್ತೀನಿ ತಿಂಡಿ. ಇದು ನಮ್ಮ ಮನೆಯವ್ರಿಗೆ ತಿಂಡಿ. ನೋಡಿ, ಇಲ್ಲಿ ದೋಸೆ ನಾನು ಹಾಕಿದ್ದೀನಿ. ನೋಡಿ, ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ತುಂಬ ಮೃದುವಾಗಿ ಬಂದಿದೆ, ಅಷ್ಟೇ ತೆಳುವಾಗಿ ಬಂದಿದೆ. ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ನಾವು ತೆಂಗಿನಕಾಯಿ ಹಾಕಿ ಮಾಡೋದ್ರಿಂದ ನೀರು ದೋಸೆ ತುಂಬಾ ರುಚಿಯಾಗಿರುತ್ತೆ. ನಾನು ಕುಕಿಂಗ್ ಚಾನಲಲ್ಲಿ ನೀರು ದೋಸೆ ಹೇಗೆ ಮಾಡೋದು ಅಂಥೇಳಿ ನಾನು ರೆಸಿಪಿ ಹಾಕ್ತೀನಿ, ಇನ್ನೂ ಅಪ್ಲೋಡ್ ಮಾಡಿಲ್ಲ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನಾನು. ನೋಡಿ ಎಷ್ಟು ತೆಳು ಇದೆ, ಎಷ್ಟು ಸಾಫ್ಟಾಗಿದೆ. ನೋಡಿ, ನಾನು ತೋರಿಸ್ತೀನಿ. ನಾನೀಗ ಫೋಲ್ಡ್ ಮಾಡಿ ನೋಡಿ,
ಸೊಳ್ಳೆ ಪರದೆ ಅಷ್ಟೇ ತೆಳು ಇದೆ. ಹಾಗೆ ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ. ನಾನು ಈ ಥರ ಫೋಲ್ಡ್ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪನೂ ಕಟ್ಟಾಗೋದಿಲ್ಲ. ಹಾಗೆ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ನಾನಿಲ್ಲಿ ತಿಂಡಿ ತಿಂತಾಯಿದ್ದೀನಿ. ನೀವು ಬನ್ನಿ. ಚೆನ್ನ ಮಸಾಲ ನೀರು ದೋಸೆ ರೆಸಿಪಿ ತುಂಬಾ ಟೇಸ್ಟಿಯಾಗಿತ್ತು. ತುಂಬಾ ರುಚಿಯಾಗಿತ್ತು. ಇವತ್ತಿನ ತಿಂಡಿಗೆ ನೀರು ದೋಸೆ ಚೆನ್ನ ಮಸಾಲ. ನಾನು ತಿಂಡಿ ತಿಂದು ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ತಿಂಡಿ ಎಲ್ಲ ತಿಂದಾದ ನಂತರ ಈಗ ನೋಡಿ ಪಾತ್ರೆ ಮತ್ತು ಅಡುಗೆ ಮನೆಯಲ್ಲಿ ಒಂದು ರೌಂಡ್ ಕ್ಲೀನಿಂಗು. ಇಷ್ಟು ಮುಗಿಸಿದ್ರೆ ಬೆಳಗ್ಗೆದೆಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು ಸಿಂಕಲ್ಲಿ, ಎಲ್ಲ ತೊಳೆದ್ಬಿಟ್ಟು ಇಡ್ತಾ ಇದ್ದೀನಿ. ಆವಾಗಿಂದ ಕೆಲಸ ಮಾಡ್ಕೊಳ್ತಾ ಇದ್ದರೆ ಏನೂ ಅನಿಸೋದಿಲ್ಲ. ಇಲ್ಲ ಅಂದರೆ ಅಡುಗೆ ಮನೆಯೂ ನೋಡಲಿಕ್ಕೆ ಮೆಸ್ಸಿಯಾಗಿರುತ್ತೆ, ನಮಗೂ ಮನಸ್ಸಿಗೆ ಸಮಾಧಾನ ಅನಿಸೋದಿಲ್ಲ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಫ್ರೀ ಆಗಿರ್ಬೋದು. ನನಗೆ ಸ್ವಲ್ಪ ಸ್ಟಿಚಿಂಗಿಂದು ಕೆಲಸ ಇದೆ. ಇವತ್ತು ಸ್ವಲ್ಪ ಸೀರೆ ಫಾಲ್ ಹಾಕೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾನು ಇವತ್ತಿನ ದಿನವೇ ಸೀರೆ ಎಲ್ಲ ಫಾಲ್ ಹಾಕಿ ಆ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನಾನು ಸಾರಿ ಫಾಲ್ ಹಾಕೋದನ್ನು ಫಸ್ಟೇ ಅಪ್ಲೋಡ್ ಮಾಡಿ ನಾನು ಈ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ನಾನೀಗ ಟೀ ಕುಡಿತಾ ಇದ್ದೀನಿ. ದೋಸೆ ಎಲ್ಲ ನೀರು ದೋಸೆ ಎಲ್ಲ ತಿಂದಾಯಿತು. ಹಾಗೆ ಅಡುಗೆ ಮನೆಯಲ್ಲಿರೋಂಥ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಕೆಲಸ ಎಲ್ಲ ಮುಗ್ದಿದೆ ಫ್ರೆಂಡ್ಸ್. ಹಾಗೆ ನಾನೀಗ ಟೀ ಕುಡಿದ್ಬಿಟ್ಟು ಮತ್ತೆ ನಾನೀಗ ಕೂತ್ಕೊಂಡು ಒಂದೆರಡು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದಿದೆ, ಅದನ್ನು ನಾನು ಮಾಡ್ತೀನಿ. ನೋಡೋಣ, ಸಾಧ್ಯವಾದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಾನು ಮಧ್ಯಾಹ್ನ 1 ಗಂಟೆ ನಂತರ ತುಂಬ ಬಿಸಿಲಿರೋದ್ರಿಂದ ಇಲ್ಲಿ ಫ್ರೂಟಿ ಇತ್ತು ಮನೆಯಲ್ಲಿ, ಜ್ಯೂಸು. ಇದನ್ನು 1 ಗ್ಲಾಸ್ ನಮ್ಮ ಮನೆಯವರಿಗೆ, 1 ಗ್ಲಾಸ್ ನನಗೆ ಇಲ್ಲಿ ಹಾಕ್ತಾಯಿದ್ದೀನಿ. ಈಗ ತುಂಬ ಬಿಸಿಲಿರೋದ್ರಿಂದ ಮಧ್ಯಾಹ್ನಕ್ಕೆ ಏನಾದರೂ ತಂಪಾಗಿರೋವಂಥದ್ದು ಬೇಕು ಅನಿಸುತ್ತೆ. ಹಾಗಾಗಿ ಜ್ಯೂಸ್ ಇತ್ತು ಮನೆಯಲ್ಲಿ, ಕೊಡ್ತಾಯಿದ್ದೀನಿ. ಈಗ 1 ಗಂಟೆ ಟೈಮು. ಈ ಗ್ಲಾಸಲ್ಲಿ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೀನಿ. ನಾನು 1 ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ. ನಮ್ಮ ಮನೆಯವ್ರು ಕುಡಿತಿದ್ದಾರೆ. ಈ ಗ್ಲಾಸ್ ನಂದು, ನಾನು ಕುಡಿತಾ ಇದ್ದೀನಿ. ನೋಡಿ, ಜ್ಯೂಸ್ ಎಲ್ಲ ಕುಡ್ದಾಯಿತು. ಈಗ ನಾನು ಕಿಚನ್ ಕೌಂಟರ್ ಟಾಪ್ ಎಲ್ಲ ಒಂದು ರೌಂಡ್ ತೋರಿಸ್ತೀನಿ. ಹಾಗೆ ಯಾವ ರೀತಿ ಇದೆ ಅಂತ. ಎಲ್ಲ ಕ್ಲೀನ್ ಆಗಿದೆ ನೋಡಿ, ಸಿಂಕ್ ಎಲ್ಲ ಕ್ಲೀನ್ ಇದೆ. ಇದು ದೋಸೆ ಹಿಟ್ಟು, ನೀರು ದೋಸೆ ಹಿಟ್ಟು ಇನ್ನೂ ಸ್ವಲ್ಪ ಉಳಿದಿದೆ. ಇದನ್ನು ನಾನೀಗ ಎತ್ತಿಡ್ತೀನಿ. ಹಾಗೆ ಈ ಕಡೆ ಸಾಂಬಾರು ಆಗಿದೆ ನೋಡಿ. ಮಧ್ಯಾಹ್ನಕ್ಕೆ ರೈಸ್ ಒಂದು ಮಾಡಿದ್ರೆ ಸಾಕಾಗುತ್ತೆ. ಸಾಂಬಾರು ರೆಡಿ ಇದೆ. ಈ ಗ್ಲಾಸ್ ಎಲ್ಲ ಎಲ್ಲಿಡಬೇಕು ಅಲ್ಲೇ ಇಟ್ಬಿಡೋಣ, ತೊಳೆದಿರೋದು. ನೋಡಿ, ಹಾಗೆ ಒಂದು ರೌಂಡ್ ತೋರಿಸ್ಬಿಡ್ತೀನಿ. ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಆಗಿದೆ, ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಆಗಿದೆ. ನೋಡಿ, ಎಲ್ಲ ಕ್ಲೀನ್ ಮಾಡಿ ಇನ್ನು ನಾನು ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮುಗಿಸ್ಕೊಂಡು ಬಂದು ನಾನು ಮತ್ತೆ ನಿಮಗೆ ಸಿಗ್ತೀನಿ. ನೋಡಿ, ಎಲ್ಲ ನೀಟಾಗಿ ಕ್ಲೀನಾಗಿದೆ ಅಡುಗೆ ಮನೆ. ಕ್ಲೀನಾಗಿರೋ ಅಡುಗೆ ಮನೆ ನೋಡಲಿಕ್ಕೆ ಒಂದೇನೋ ಸಮಾಧಾನ. ನಾನು ಸ್ನಾನ ಮಾಡ್ಕೊಂಡು ಬಂದು, ಓಕೆ ಫ್ರೆಂಡ್ಸ್, ನೋಡಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಬಾತ್ ಟವಲ್ಲು ನೋಡಿ, ಸ್ನಾನ ಆದಮೇಲೆ
ಕೂದಲಿಗೆ ಕಟ್ಟಲಿಕ್ಕೆ ಈ ಥರ ಇರುತ್ತೆ. ಹೀಗೆ ನೋಡ್ಲಿಕ್ಕೆ ಈ ಥರ ಬರುತ್ತೆ, ಟೊಪ್ಪಿ ಥರ. ಇದು ತಲೆಗೆ ಹೇರು ಸ್ನಾನ ಆದಮೇಲೆ ಈ ರೀತಿ ಕಟ್ಕೊಂಡು ಹೋಗ್ತೀವಿ, ಚೆನ್ನಾಗಿರುತ್ತೆ. ಇದು ನಾನು ಅಮೆಝಾನಲ್ಲಿ ತರಿಸಿದ್ದು, ಚೆನ್ನಾಗಿ ಅನಿಸುತ್ತೆ. ಹೇರೆಲ್ಲ ಚೆನ್ನಾಗಿ ವೆಟ್ಟೆಲ್ಲ ಹೀರ್ಕೊಳ್ಳುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ಚಿಕ್ಕದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.